ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಆ, ನಮ್ಮನ್ನ ಬಿಟ್ಟು ಹೋದವರು, ನಮಗೆ ನಂಬಿಸಿ ಮೋಸ ಮಾಡಿ ಹೋದವರು, ಅವರಿಗೆ ಅವರ ಮುಂದಿನ ಜೀವನಗಳು ಕರ್ಮದಿಂದ ಕೂಡಿರುತ್ತಾ, ಅವರು ಮಾಡಿರುವ ತಪ್ಪಿಗೆ ಶಿಕ್ಷೆ ಪಡಿತಾರ. ನಂಗೆ ಸಾಕಷ್ಟು ಜನ ಕಮೆಂಟ್ಗಳನ್ನ ಆಗ್ತಾ ಇದ್ರಿ, ಮೇಡಮ್ ನಮ್ಗೆ ಮೋಸ ಮಾಡಿ ಹೋದವ್ರಿಗೆ ಏನೂ ಇಲ್ವಾ, ಅವ್ರು ಅನುಭವಿಸೋದೇ ಇಲ್ವಾ, ಅವ್ರು ಚೆನ್ನಾಗೇ ಇರ್ತಾರ, ಇಷ್ಟೆಲ್ಲ ಕಮೆಂಟ್ಸ್ಗಳನ್ನ ಹಾಕ್ತಿದ್ರಿ. ಆ ಕಮೆಂಟ್ಸ್ಗಳಿಗೆ ಒಂದಷ್ಟು ಜನ ಕಮೆಂಟ್ಸ್ಗಳು ಕಾನ್ವರ್ಸೇಷನ್ ಮಾಡಿದ್ರಿ. ನಾನು ನೆನ್ನೆ ತಾನೇ ಆ ವಿಡಿಯೋನ ನೋಡಿದೆ, ಆ ಕಮೆಂಟ್ಸ್ಗಳನ್ನ ಓದಿದೆ. ಸೊ ನಮಗೆ ನಂಬಿಸಿ ಮೋಸ ಮಾಡಿ ಬಿಟ್ಟು ಹೋಗಿರ್ತಾರಲ್ವಾ, ನಮಗೆ ಗೊತ್ತಿರಲ್ಲ, ಬ್ಲೈಂಡ್ಲಿ ನಾವು ಅವ್ರನ್ನ ನಂಬಿಬಿಟ್ಟಿರ್ತೀವಿ. ಸೊ ನಮಗೆ ನಂಬಿಸಿ ಬಿಟ್ಟು ಹೋದವರು ಕರ್ಮಕ್ಕೆ ತುತ್ತಾಗ್ತಾರ, ಅವರು ಅನುಭವಿಸ್ತಾರ, ಅಥವಾ ಅವ್ರು ಇನ್ನೂ ಚೆನ್ನಾಗೇ ಇರ್ತಾರ? ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಕಾರ್ಡ್ನ ನೀವು ನಿಮ್ಮ ಪರ್ಸನ್, ಅದು ವ್ಯಕ್ತಿ ಯಾರಾದ್ರೂ ಆಗಿರಬಹುದು, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಇದೊಂದು ಕಾರ್ಡ್ ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ. ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗತ್ತೆ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ತಗೊಳ್ಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಮೊದಲನೆಯ ಕಾರ್ಡ್ ಅಂತ ಹೇಳಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಸೊ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ನೆನ್ಪು ಮಾಡ್ಕೊಳ್ಳಿ. ನೆನ್ಪು ಮಾಡಿಕೊಂಡು ಇದೊಂದು ಕಾರ್ಡ್ ರೀಡಿಂಗ್ನ ನೋಡಿ. ನಿಮ್ಮ ಪರ್ಸನ್ ನಿಮಗೆ ನಂಬಿಸಿ ಮೋಸ ಮಾಡಿ ಹೋದವರಿಗೆ ಶಿಕ್ಷೆ ಇರುತ್ತಾ, ಅಥವಾ ಅವ್ರು ಇನ್ನೂ ಚೆನ್ನಾಗೇ ಇರ್ತಾರ, ಕರ್ಮ ಕಾಡುತ್ತಾ ಅಂತ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಓಕೆ, ಆ್ಯಕ್ಚುಲಾಗಿ ಅವರ ಜೀವನ ಈಗ ಏರುಪೇರಿನಲ್ಲೇ ನಡೀತಾ ಇದೆ. ನಿಮ್ಗೇನು ಅವರು ಮೋಸ ಮಾಡಿ ನಂಬಿಸಿ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಚೆನ್ನಾಗಿರ್ಬೋದು, ಅಥವಾ ಅವರ ಕೆಲಸಗಳಾಗುವ ತನಕ ಅವರು ನಿಮ್ಮನ್ನು ನಂಬಿಸ್ತಾ ಬಂದು ಕತ್ತು ಕುಯ್ದು ಹೋಗಿದ್ರೆ, ನಂಬಿಕೆಯ ದ್ರೋಹ ಮಾಡಿದ್ರೆ, ಅವ್ರು ಆಲ್ರೆಡಿ ಅನುಭವಿಸ್ತಾ ಇದ್ದಾರೆ. ಪ್ರೆಸೆಂಟ್ ಮೂಮೆಂಟಲ್ಲಿ ಈ ಹಿಂದೆ 2 ತಿಂಗಳಿಂದೇನೆ ಅವರು ಅನುಭವಿಸೋದಕ್ಕೆ ಶುರು ಆಗಿದ್ದಾರೆ. ಅವ್ರಿಗೆ ಇರ್ತಲ್ಲ ಕರ್ಮ ಅನ್ನೋದು, ಎಲ್ಲೂ ಸಮಾಧಾನ ಆಗಲ್ಲ. ಯಾವ ಕೆಲ್ಸಕ್ಕೆ ಹೋದ್ರೂ ಸಮಾಧಾನ ಆಗಲ್ಲ, ಏನು ಕೆಲಸ ಮಾಡಿದ್ರೂ ಸಮಾಧಾನ ಆಗ್ತಾ ಇಲ್ಲ, ಬಿಕಾಸ್ ಆಫ್ ಕರ್ಮ. ಅದು ಅವ್ರಿಗೆ ಗೊತ್ತಾಗಲ್ಲ. ನಿಮ್ಮನ್ನ ಅಯ್ಯೋ ಅನ್ಸಿದ್ರು, ನಾನು ಅಯ್ಯೋ ಅನ್ಸಿದೆ, ಅದಕ್ಕೋಸ್ಕರ ನಾನು ಈ ಥರ ಆದೆ, ಈ ಥರದ್ದೆಲ್ಲ ಅವ್ರಿಗೆ ಅನ್ಸೋದಿಲ್ಲ. ಬಿಕಾಸ್ ಅವರು ನಿಮಗೆ ಮಾಡಿರೋ ಮೋಸನ ಮರ್ತೋಗ್ಬಿಟ್ಟಿರ್ತಾರೆ. ಆದರೆ ಭಗವಂತ ಮರಿಬೇಕಲ್ಲ, ಮರ್ತಿಲ್ಲ. ಸೊ ಅವ್ರಿಗೆ ಎಲ್ಲೋದ್ರೂ ಅವ್ರಿಗೆ ಸಮಾಧಾನ ಮತ್ತು ನೆಮ್ಮದಿ ಇಲ್ಲದೆ ಇರೋವಂಥ ದಿನಗಳಾಗಿದೆ. ಒಂದಷ್ಟು ದಿನ ಈ ರೀತಿ ಅನುಭವಿಸಿ ಅವರು ಭಾರಿ ನಿಧಾನವಾಗಿ ಚೇತರಿಕೆಯಿಂದ ಮೇಲೇಳ್ತಾರೆ ಅಂತ ಹೇಳ್ಬೋದು. ಸೊ ಅವರು ನಿಮಗೆ ಮೋಸ ಮಾಡಿರೋದ್ರಿಂದ ಈ ಥರದ್ದೊಂದು ನೋವು ಪಡ್ತಾ ಇದ್ದಾರೆ ಆಲ್ರೆಡಿ. ಯಾವಾಗಲೂ ನಮ್ಮ ಶತ್ರುಗಳಾಗಿರ್ಬೋದು, ನಮಗೆ ನಂಬಿಕೆ ದ್ರೋಹ ಮಾಡಿರೋರಾಗಿರಬಹುದು, ಅವರು ಅನುಭವಿಸ್ತಾ ಇರ್ತಾರೆ. ಆದರೆ ನಮಗೆ ಗೊತ್ತಾಗಲ್ಲ ಅಷ್ಟೇ. ಮುಂದೆ ಚೆನ್ನಾಗೇ ಇರ್ತಾರೆ, ನಮಗೆ ಗೊತ್ತಾಗದೇನೆ ಅವರು ಒಳಗಿಂದ ಒಳಗೆ ಅನುಭವಿಸ್ತಾ ಇರ್ತಾರೆ. ಅದೇ ರೀತಿ ಹೀಗೆ ಅವ್ರಿಗೆ ಶುರು ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಕಷ್ಟ, ಸ್ಟ್ರಗಲ್ ಪಡಿತಾರೆ. ನಿಧಾನ ಮಂದಗತಿಯಲ್ಲಿ ಅವರು ಮೇಲ್ ಬರೋದಕ್ಕೆ ಸಾಧ್ಯ. ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಮುಂದೆ ಆ ವ್ಯಕ್ತಿ ಏನಾಗುತ್ತೆ, ಈಗಲೇ ಅವ್ರು ನಿಮಗೆ ಮಾಡಿರೋ ಕರ್ಮನ ಅನುಭವಿಸ್ತಾ ಇರೋದ್ರಿಂದ ಮುಂದೆ ಇದನ್ನೆಲ್ಲ ಅನುಭವಿಸಿ ಅವರು ಒಂದಷ್ಟು ಬುದ್ಧಿನ ಕಲ್ತಿರ್ತಾರೆ. ಸೊ ಹಾಗಾಗಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಮುಂದೆ ಈಗ ಮಾಡಿರುವ ತಪ್ಪು ಮುಂದೆ ಮಾಡಲಾರರು. ಮುಂದೆ ಯಾರ ಜೀವನದಲ್ಲೂ ಕೂಡ ಇಂತಹ ತಪ್ಪು ಮಾಡಲಾರರು ಅಂತ ತೋರಿಸ್ತಾ ಇದೆ. ಒಂದಷ್ಟು ಅವರ ಮನಸ್ಸಿನಲ್ಲಿ ನಿಮಗೆ ಮಾಡಿರುವ ದ್ರೋಹ, ಮೋಸಕ್ಕೆ ಅವರೇ ಪಶ್ಚಾತ್ತಾಪ ಪಡುವಂತಹ ದಿನಗಳು ಬರುವಂಥ ಸಾಧ್ಯತೆಯೂ ಇದೆ. ಒಂದಷ್ಟು ಟೀ ಲೀಫ್ ಮೆಸೇಜ್ಗಳು ಏನು ಹೇಳುತ್ತೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಯೂನಿವರ್ಸ್ ಕಡೆಯಿಂದ.
ಮುಂದಿನ ದಿನಗಳಲ್ಲಿ ಅವರು ಕೂಡ ತುಂಬ ಸಫರ್ ಪಡ್ತಾರೆ. ಟೀ ಲೀಫ್ ಮೆಸೇಜ್ ನಿಮ್ಗೆ ಏನು ಹೇಳ್ತಾ ಇದೆ ಅಂದರೆ, ಡಾಗ್ ಬರ್ತಾ ಇದೆ, ಪ್ರೊಟೆಕ್ಷನ್ ಫ್ರಮ್ ಎ ಪವರ್ಫುಲ್ ಫ್ರೆಂಡ್ ಅಂತ ಬರ್ತಾ ಇದೆ. ಯಾವುದಾದ್ರೂ ಒಂದು ಒಳ್ಳೆಯ ಫ್ರೆಂಡ್ ಜೊತೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಆಗಿರಿ. ನಿಮ್ಮ ಬಗ್ಗೆ ಫೀಲಿಂಗ್ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಅವರಿಂದ ನೀವು ನಿಮ್ಮ ಫ್ರೆಂಡಿಂದ ಒಳ್ಳೊಳ್ಳೆಯ ಮಾತುಗಳು, ಮಾರ್ಗದರ್ಶನದಿಂದ ನೀವು ಮುಂದೆ ಹೋಗಿ, ಅದು ನಿಮಗೆ ನೀವು ಪ್ರೊಟೆಕ್ಟ್ ಮಾಡ್ಕೊಂಡಂಗಲ್ವಾ. ಬೋಟ್ ಬರ್ತಾ ಇರೋದ್ರಿಂದ ಮನಿ ಆರ್ ಪ್ರಾಸ್ಪರಿಟಿ ಥ್ರೋ ಆ್ಯಂಡ್ ಇನ್ಹ್ಯಾನ್ಸ್ ವಿನ್ನಿಂಗ್ ಆರ್ ವಿಂಡ್ ಫಾಲ್. ನೀವು ದುಡ್ಡಿನ ವಿಚಾರದಲ್ಲಾಗಿರಬಹುದು, ಏನೇ ಇರಬಹುದು, ಒಂದಷ್ಟು ಜೋಪಾನವಾಗಿ ಅದನ್ನು ಹಿಡ್ಕೊಳ್ಳೋದಕ್ಕೆ ನೋಡಿ. ಇಲ್ಲಾಂದರೆ ಗಾಳಿಗೆ ತೂರಿದಂತಾಗೋಗ್ಬಿಡುತ್ತೆ. ಇಷ್ಟು ದಿವಸ ಏನೇ ಕೆಲಸ ಮಾಡಿದ್ದಾಗಲಿ ಏನೇ ಇರಬಹುದು. ಫಿಂಗರ್ ಬರ್ತಾ ಇದೆ, ವಾರ್ನಿಂಗ್ ಯು ಆಫ್ ಎ ಪ್ರಾಬ್ಲಮ್ ಐದರ್ ನೌ ಆನ್ ಇನ್ ದಿ ನಿಯರ್ ಫ್ಯೂಚರ್. ನಿಮಗೆ ಯಾರಿಂದನಾದರೂ ಕೆಲವು ವಾರ್ನಿಂಗ್ ಬರುವ ಸಾಧ್ಯತೆಯೂ ಇದೆ. ಅಂದರೆ ನೀನು ಈ ತಪ್ಪು ಮಾಡ್ತಾ ಇದೆಯಾ, ನೀನು ಬದಲಾಯಿಸ್ಕೊಂತ. ಈ ಟೀ ಲೀಫ್ ಮೆಸೇಜ್ ನಿಮಗಾಗಿರುತ್ತೆ. ನೀನು ಒಂದಷ್ಟು ತಪ್ಪುಗಳನ್ನ ಮಾಡ್ತಾ ಇದೆಯಾ, ಒಂದಷ್ಟು ಎಚ್ಚರಿಕೋ ಅಂತ ಹೇಳೋ ದಿನಗಳು ಹತ್ತಿರದಲ್ಲೇ ಬರ್ತಾ ಇದೆ. ವಾಲ್ ಬರ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ನೀವು ಇದ್ಯಾವುದೋ ಫ್ರಸ್ಟ್ರೇಷನ್ನಲ್ಲಿ, ಡಿಪ್ರೆಷನ್ನಲ್ಲಿ ಬೇರೆಯವ್ರ ಮೇಲೆ ಅನಾವಶ್ಯ ಕಾರಣವಾಗಿ ಜಗಳಗಳು ಮಾಡ್ಕೊಳ್ಳೋದಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋದಾಗಿರ್ಬೋದು. ಬಿಕಾಸ್ ಆಫ್ ಇಲ್ಲಿರೋ ಫ್ರಸ್ಟ್ರೇಷನ್ ಇದೆಯಲ್ಲ, ನಿಮ್ಮ ಪರ್ಸನಿಗೆ ಮೋಸ ಮಾಡೋಗಿರೋದಾಗಿರ್ಬೋದು, ಅವರು ಮೂರನೇ ವ್ಯಕ್ತಿ ಜೊತೆ ಚೆನ್ನಾಗಿದ್ದು ನಿಮಗೆ ಅಯ್ಯೋ ಅನ್ನಿಸ್ತಾ ಇರಬಹುದು. ಅದೇನು ಮಾಡ್ತಾ ಇದೆ, ನಿಮ್ಮ ಪರ್ಸ್ನಲಿ ವಿಚಾರಕ್ಕೆ ಧಕ್ಕೆ ತರ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗ್ತಾ ಇದೆ, ಅದು ನಿಮ್ಮಿಂದನೇ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ದಯವಿಟ್ಟು ಕೂಲಂಕುಷವಾಗಿ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಬಿರುಕು ಬಂದಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ. ಇದೆಲ್ಲ ಮಾಡ್ತಾ ಇರೋದು ನೀವೇ. ಯಾಕೆಂದರೆ ನೀವು ಆಂಗ್ಸೈಟಿ ಫೀಲಿಂದ ಬೇರೆಯವ್ರನ್ನೆಲ್ಲರೂ ತಪ್ಪಾಗೆ ನೋಡ್ತೀರಿ, ಬೇರೆಯವ್ರ ಬಗ್ಗೆನೂ ನೀವು ಬೇಗ ತಪ್ಪಾಗೆ ಹೇಳೋದಕ್ಕೆ ಶುರು ಮಾಡಿದಿರಿ. ವಾಲ್ಚರ್ ಬಂದಿರೋದ್ರಿಂದ ಡಿಪ್ರೆಷನ್, ಆಂಗ್ಸೈಟಿ, ವೆರಿ ದಟ್ ಸಮ್ ಒನ್ ಈಸ್ ಅಗೇನೆಸ್ಟ್ ಯು. ನಿಮಗೆ ನಿಮ್ಮ ಜೊತೆಲಿರೋರೇ ತಿರುಗಿ ಬೀಳೋದ್ರಿಂದ ಡಿಪ್ರೆಷನ್ನು, ಆಂಗ್ಸೈಟಿ ಈ ಥರದ್ದೆಲ್ಲ ಫೀಲ್ ಆಗ್ತಿದ್ದೀರಿ. ದಯವಿಟ್ಟು ಅಂಥ ವ್ಯಕ್ತಿಗಳಿಂದ ಒಂದಷ್ಟು ಎಚ್ಚರಿಕೆಯಿಂದ ಇರಿ, ಒಂದಷ್ಟು ದೂರ ಇರೋದು ಉತ್ತಮ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಪರ್ಸನ್ ಕರ್ಮದಿಂದ ಏನಾದರೂ ನಿಮ್ಮ ಪರ್ಸನ್ ಕರ್ಮಕ್ಕೆ ತುತ್ತಾಗಿದ್ದಾರಾ ಅಂತ ನೋಡೋದಾದರೆ, ಅವ್ರು ಆಲ್ರೆಡಿ ಅನುಭವಿಸ್ತಾ ಇದ್ದಾರೆ. ನಿಮಗೆ ಮಾಡಿರುವ ಮೋಸಕ್ಕೆ ಅವ್ರು ಅನುಭವಿಸ್ತಾ ಇದ್ದಾರೆ, ಅದು ನಿಮಗೆ ಕಾಣ್ತಾ ಇಲ್ಲ. ಅವ್ರು ಇದೆಲ್ಲ ಅನುಭವಿಸಿ ಆದಮೇಲೆ ಅವ್ರಿಗೆ ಏಳಿಗೆ ಕಡೆಗೆ ಮುಂದಿನ ಜೀವನದಲ್ಲಿ, ಮುಂದಿನ ದಿನಗಳಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಈ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೆಸರನ್ನ ಹೇಳ್ಕೊಂಡು ಇದೊಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಅವರು ನಿಮಗೆ ಮಾಡಿರುವ ಮೋಸಕ್ಕೆ ಅವರು ಕರ್ಮಕ್ಕೆ ತುತ್ತಾಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ್ಯಕ್ಚುಲಾಗಿ ಈ ರೀಡಿಂಗ್ ಕೂಡ ಹಾಗೆ ಇದೆ. ಅವರು ಆಲ್ರೆಡಿ ಮೋಸ ಮಾಡಿಲ್ಲ ಅಂತಲೇ ತೋರಿಸ್ತಾ ಇದೆ. ಸಂದರ್ಭಕ್ಕೆ ಅವರು ಗುರಿಯಾಗಿದ್ದಾರೆ. ಅವರು ನಿಮಗೆ ಯಾವುದೇ ರೀತಿ ಮೋಸ ಮಾಡಬೇಕು ಅನ್ನೋದಿಲ್ಲ, ನಿಮಗೆ ಹರ್ಟ್ ಮಾಡಬೇಕು ಅನ್ನೋದು ಇರಲಿಲ್ಲ. ಮನೆಯಲ್ಲಿ ನಡೀತಿರುವ ಅಥವಾ ಅವರ ಸಂದರ್ಭ ಆಗಿತ್ತು. ಅವರು ಮೋಸನೇ ಮಾಡಿಲ್ಲ ನಿಮಗೆ. ಸಂದರ್ಭ ಅವ್ರನ್ನ ಮೋಸದ ರೀತಿಯಲ್ಲಿ ಕರ್ಕೊಂಡು ಹೋಗಿದೆ ಅಂತ ತೋರಿಸ್ತಾ ಇದೆ. ಅವ್ರು ಯಾವುದೇ ಥರ ಕರ್ಮಕ್ಕೆ ಅನುಭವಿಸಲ್ಲ. ಯಾಕೆಂದರೆ ಅವ್ರ ಮನಸ್ಸಿನಲ್ಲಿ ನೀವಿದ್ದೀರಿ, ಅವರು ಕೂಡ ಸಫರ್ ಪಡ್ತಾ ಇದ್ದಾರೆ, ನಿಮ್ಮ ಹಾಗೆ ಸಫರ್ ಪಡ್ತಾ ಇದ್ದಾರೆ. ನಿಮ್ಮನ್ನು ನಾನು ಮೋಸ ಮಾಡಿಬಿಟ್ನೇನೋ ಆ ಗಿಲ್ಟಲ್ಲಿ ಯಾವಾಗಲೂ ಇರೋದ್ರಿಂದ ಅವ್ರಿಗೆ ಯಾವುದೇ ಥರ ಮೇಜರಾಗಿ ಬಂದಿರೋದ್ರಿಂದ ಅವ್ರಿಗೆ ಯಾವುದೇ ಥರ ಕರ್ಮಕ್ಕೆ ಅವರು ತುತ್ತಾಗಲ್ಲ. ಬಿಕಾಸ್ ಅವ್ರು ಮೋಸ ಮಾಡಿಲ್ಲ. ಇಲ್ಲಿ ಒಂದಷ್ಟು ಏನು ಅನಿಸ್ತಾ ಇದೆ ಅಂದರೆ, ನೀವೇ ಅವರನ್ನು ತುಂಬಾ ಹಚ್ಕೊಂಡ್ಬಿಟ್ರಾ ಅಂತ. ನೀವೇ ಅವರು ಎಷ್ಟೋ ಸಲ ಒಂದಷ್ಟು ಲಿಮಿಟಲ್ಲಿದ್ದಾಗ ನೀವೇ ಸಲಿಗೆ ರೀತಿಯಲ್ಲಿ ಜಾಸ್ತಿ ಹಚ್ಕೊಂಡು ಅವ್ರನ್ನ ಕೆಟ್ಟ ರೀತಿಯಲ್ಲಿ ತಗೊಂಡು ಹೋಗೋ ರೀತಿ ನೀವೇ ಮಾಡ್ಕೊಂಡ್ಬಿಟ್ರಿ ಅನ್ಸುತ್ತೆ. ಮುಂಚಿತವಾಗಿ ನಿಮಗೆ ಗೊತ್ತಾಗ್ಲಿಲ್ಲ ಈ ಸಂಬಂಧನ ಎಷ್ಟು ಲಿಮಿಟಲ್ಲಿ ಇಟ್ಕೊಳ್ಬೇಕು, ಯಾವ್ದು ಹೇಗಿರಬೇಕು ಅನ್ನೋದು ನಿಮಗೆ ಕಂಟ್ರೋಲಲ್ಲಿರಲಿಲ್ಲ. ಈ ವಿಚಾರವಾಗಿ ಅವರು ತುಂಬಾನೇ ಯೋಚನೆ ಮಾಡಿದ್ದಾರೆ. ಅವ್ರಿಗೆ ಇತ್ತು ಮೈಂಡಲ್ಲಿ ಈ ಸಂಬಂಧನ ತುಂಬ ಕೊನೆವರೆಗೂ ಇಟ್ಕೊಳ್ಬೇಕು ಅನ್ನೋದಿತ್ತು. ಬಟ್ ಆದರೆ ಅವರ ಸಂದರ್ಭ ಸರಿ ಇರಲಿಲ್ಲ.
ಅವರ ವೈಯಕ್ತಿಕ ಕಾರಣಗಳಿಂದ ನಿಮ್ಮಿಂದ ದೂರ ಆಗಲೇಬೇಕಾಯ್ತು ಅನ್ಸುತ್ತೆ. ಅವ್ರು ಒಂದಷ್ಟು ಸುಳ್ಳು ಹೇಳಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅವರು ಎಲ್ಲಿ ನಿಮ್ಗೆ ಹರ್ಟ್ ಆಗುತ್ತೋ, ಎಲ್ಲಿ ನಿಮ್ಗೆ ಹರ್ಟ್ ಆಗುತ್ತೋ ಅನ್ನೋದಕ್ಕೋಸ್ಕರ ಅವರು ಒಂದಷ್ಟು ಸುಳ್ಳುಗಳನ್ನ ಹೇಳಿ ನಿಮ್ಮಿಂದ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೂ ಕೂಡ ಅದು ನಿಮಗೆ ಸತ್ಯ ಗೊತ್ತಾದಾಗ ಅದು ತಪ್ಪಿನ ರೀತಿಯಲ್ಲಿ ನಿಮ್ಗೆ ಅನಿಸಿದೆ, ನನಗೆ ಮೋಸ ಮಾಡಿಬಿಟ್ಟ ಈ ಥರದ್ದೆಲ್ಲ ಅನಿಸಿದೆ. ಬಟ್ ಆದರೆ ಈ ವಿಚಾರ ಗೊತ್ತಾದರೆ ಈಕೆ, ಈತ, ಇವನು, ಅವಳು ಏನು ಅನ್ಕೊಳ್ತಾರೋ, ಏನಾಗ್ತಾರೋ ಅನ್ನೋದೇ ಇತ್ತು ಅವ್ರ ತಲೆಯಲ್ಲಿ. ಅವರಿಗೆ ಮೋಸ ಮಾಡುವ ಇಂಟೆನ್ಷನ್ ಬಿಲ್ಕುಲ್ ಇಲ್ಲ. ಈ ಸೆಕೆಂಡ್ ಕಾರ್ಡ್ ಯಾರು ಚೂಸ್ ಮಾಡಿದ್ದೀರಿ ಬಿಲ್ಕುಲ್ ಇಲ್ಲ. ಅವ್ರ ಕರ್ಮಕ್ಕೆ ಏನಾದರೂ ಅನುಭವಿಸ್ತಾರ ಅಂತ ಹೇಳಿದ್ರೆ ಅವ್ರು ಒಳ್ಳೆ ಕರ್ಮನೇ ಅನುಭವಿಸ್ತಾರೆ. ಅವ್ರಿಗೆ ಯಾವುದೇ ಥರ ಕೆಟ್ಟದಾಗಲ್ಲ. ನಿಮ್ಮಿಂದ ದೂರ ಆದರೂ ಹೌದು, ನೀವು ಹಚ್ಕೊಳ್ಬಾರ್ದು, ಮತ್ತೆ ಇದು ರಿಪೀಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ದೂರ ಆಗಿದ್ದಾರೆ. ಅದು ಬಿಟ್ಟರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿನೇ ಇತ್ತು, ನಿಮಗೆ ಮೋಸ ಮಾಡಬಾರ್ದು ಅನ್ನೋದಿತ್ತು, ಈ ಸಂಬಂಧನ ಉಳಿಸ್ಕೊಳ್ಬೇಕು ಅನ್ನೋದು ಇತ್ತು, ಸಂದರ್ಭಕ್ಕೆ ಗುರಿಯಾಗಿದ್ದಾರೆ ಅಷ್ಟೆ. ಬಟ್ ಅವ್ರು ಈಗಲೂ ಕೂಡ ನೆನಪು ಮಾಡ್ಕೊಳ್ತಾರೆ, ನಾನು ಮೋಸ ಮಾಡಿಬಿಟ್ಟೆ ಅಂತ. ಯೂನಿವರ್ಸ್ ಕಡೆಯಿಂದ ಟೀ ಲೀಫ್ ಮೆಸೇಜ್ ಏನು ಬರ್ತಿದೆ ಅಂದರೆ, ಕಪ್ ವೆಬ್ ಬರ್ತಾ ಇದೆ, ಪ್ರೊಟೆಕ್ಟೆಡ್ ಫ್ರಮ್ ನೆಗೆಟಿವ್ ಫೋರ್ಸ್ ಬಿಹೈಂಡ್ ಯುವರ್ ಕಂಟ್ರೋಲ್. ಕೆಟ್ಟ ದುಷ್ಟ ಶಕ್ತಿಗಳಿಂದ, ಕೆಟ್ಟ ಜನಗಳಿಂದ, ಜಲಸಿ ಪಡುವ ಜನಗಳಿಂದ ನಿಮ್ಮನ್ನ ನೀವು ನೆಗೆಟಿವ್ ಫೋರ್ಸ್ಗಳಿಂದ ಒಂದಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಪ್ರೊಟೆಕ್ಟ್ ಮೀನ್ಸ್ ನೀವು ಒಂದಷ್ಟು ಏನು ನಿಮ್ಮ ಆಹಾರನ ಶುದ್ಧಿ ಮಾಡ್ಕೊಳ್ಳೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು, ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ದೃಷ್ಟಿ ತಕ್ಕೊಳ್ಳೋದಾಗಿರ್ಬೋದು, ದೇವಸ್ಥಾನಗಳಿಗೆ ಹೋಗಿ ಒಂದಷ್ಟು ಪ್ರದಕ್ಷಿಣೆಗಳು ಹಾಕೋದಾಗಿರಬಹುದು. ಇರುತ್ತಲ್ಲ, ನಿಮ್ಗೆ ಬಿಟ್ಟಿದ್ದು ಯಾವ ರೀತಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ ಆ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಯಾಕೆಂದರೆ ನೆಗೆಟಿವ್ ಪೀಪಲ್ಸ್ಗಳ ನೆಗೆಟಿವಿಟಿನೇ ಜಾಸ್ತಿ ಇದೆ. ಸೊ ಸಿ ಹಾರ್ಸ್ ಬಂದಿದೆ, ಫ್ಯಾಮಿಲಿ ಮ್ಯಾಟರ್ ಅಂತ ಬರ್ತಾ ಇದೆ. ಫ್ಯಾಮಿಲಿ ಮ್ಯಾಟರ್ಸ್ ಕಡೆ ಸ್ವಲ್ಪ ಗಮನ ಕೊಡಿ. ಫ್ಯಾಮಿಲಿ ಮ್ಯಾಟರ್ಸ್ಗಳು ನೀವು ಆ ಕಡೆ ಗಮನನೇ ಕೊಡ್ತಾ ಇಲ್ಲ. ಫ್ಯಾಮಿಲಿ ವಿಚಾರಗಳು ಒಂದಷ್ಟು ಗೊಂದಲಕ್ಕೀಡಾಗುವಂಥ ಸಂದರ್ಭಗಳು ಬರ್ತಾ ಇದೆ. ಸೊ ಫ್ಯಾಮಿಲಿ ಮ್ಯಾಟರ್ ಕಡೆನೂ ಒಂಚೂರು ಗಮನ ಕೊಡಿ ಅಂತ ತೋರಿಸ್ತಾ ಇದೆ. ಯಾಕೆಂದರೆ ಫ್ಯಾಮಿಲಿ ಕಡೆ ಜಾಸ್ತಿ ಗಮನನೇ ಕೊಡ್ತಾ ಇಲ್ಲ ನೀವು. ವೇಲ್ ಬರ್ತಾ ಇದೆ, ಗ್ರೇಟ್ ವರಿ ಓವರ್ ನಥಿಂಗ್ ಅಂತ ಬರ್ತಾ ಇದೆ. ದೊಡ್ಡ ಮಟ್ಟಕ್ಕೇನು ಆಗಿಲ್ಲ, ದೊಡ್ಡ ಮಟ್ಟಕ್ಕೇನು ಆಗೋದೂ ಇಲ್ಲ, ನೀವು ವರಿ ಮಾಡ್ಕೊಳ್ಬೇಡಿ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಏನು ಬರ್ತಾ ಇದೆ, ಹೇರ್ ಸ್ಟ್ಯಾಕ್ಸ್ ಬರ್ತಾ ಇದೆ, ಕರ್ಮ ಯು ವಿಲ್ ರ್ಯಾಪ್ ವಾಟ್ ಯು ಹ್ಯಾವ್ ಶೋನ್. ನೀವೇನು ಮಾಡ್ತೀರಿ, ನೀವೇನು ಅನ್ಕೊಳ್ತೀರಿ, ನೀವು ಬಹುಶಃ ಜನಗಳನ್ನ ತಪ್ಪಾಗಿ ಪ್ರಿಡಿಕ್ಟ್ ಮಾಡ್ತಾ ಇರಬಹುದು. ಅವ್ರು ಅನುಭವಿಸ್ತಾರೆ, ಅವ್ರು ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅವ್ರು ಏನು ಮಾಡೇ ಇರಲ್ಲ. ಅಲ್ಲಿ ಒಂದಷ್ಟು ನಿಮ್ಗೆ ಅನಿಸಿದ್ದನ್ನ ನೀವು ಏನೇನೋ ಹೇಳೋದಕ್ಕೆ ಹೋಗ್ತೀರಿ. ಬಟ್ ಆದರೆ ಕರ್ಮ ನೀವೇನು ಮಾಡಿರ್ತೀರಿ ಅದೇ ನಿಮ್ಮ ಹತ್ರ ವಾಪಸ್ ಬರುತ್ತೆ. ಗ್ರೇಟ್ ರ್ಯಾಪ್ ಅಂತ ತೋರಿಸ್ತಾ ಇದೆ. ಯು ವಿಲ್ ರ್ಯಾಪ್ ಹಿಡ್ಕೊಳ್ಬಿಡುತ್ತೆ ಆ ಕರ್ಮ. ಸುಮ್ಮನೆ ಯಾರ ಬಗ್ಗೆನೋ ಅಪವಾದ ಹೊರಿಸೋದಾಗಿರಬಹುದು, ಅಥವಾ ಏನೋ ನಿಮ್ಮ ಮನಸ್ಸಿಗೆ ಬಂದ್ಬಿಡ್ತು ಅದನ್ನೇ ಹೇಳ್ಬಿಡೋದು, ಅವ್ರು ಅನುಭವಿಸ್ತಾರೆ ಆ ಥರ ಈ ಥರ. ಅದೆಲ್ಲ ಆಗಿದ್ರೆ ಸರಿ, ಆಗದೆ ಇದ್ರೆ ಅದು ನಿಮಗೆ ತಿರುಗುತ್ತೆ ಅಂತ ತೋರಿಸ್ತಾ ಇದೆ. ಆಕ್ಸ್ ಬರ್ತಾ ಇದೆ, ಫೋರ್ಸಸ್ ವರ್ಕಿಂಗ್ ಅಗೇನೆಸ್ಟ್ ಯು. ನಿಮ್ಮ ಬೆನ್ನ ಹಿಂದೆ ಕತ್ತಿ ಮಸಿಯುವಂತಹ ಕೆಲಸಗಳು ನಡೀತಾ ಇದೆ. ಅದರಿಂದ ನೀವು, ಅದಕ್ಕೆ ನಾನು ಮೊದಲನೇ ಕಾರ್ಡಲ್ಲಿ ಹೇಳಿದೆ ಪ್ರೊಟೆಕ್ಟ್ ಫ್ರಮ್ ನೆಗೆಟಿವ್ ಫೋರ್ಸಸ್ ಅಂತ. ನಿಮ್ಮ ಬೆನ್ನ ಹಿಂದೆ ಕತ್ತಿ ಮಸಿಯುವಂಥ ಕೆಲಸಗಳು ನಡೀತಾ ಇದೆ. ಸೊ ದಯವಿಟ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅದು ಸ್ಪಿರಿಚುವಲಿನಾದರೂ ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ಅಥವಾ ಎಚ್ಚರದಿಂದ ಇರಿ. ಯಾವುದೇ ಒಂದು ಫೋನ್ ಕಾಲ್ಸಲ್ಲಿ ಮಾತಾಡೋದಾಗಿರಬಹುದು, ಬೇರೆಯವ್ರೊಟ್ಟಿಗೆ ಮಾತಾಡೋದಾಗಿರಬಹುದು, ಒಂದಷ್ಟು ಎಚ್ಚರಿಕೆಯಿಂದನೇ ನೀವು ಇರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.